ಕಿಡ್ನಿ ಇನ್ಫೆಕ್ಷನ್ನು ಮೋಸ್ಟ್ ಆಫ್ ದಿ ಟೈಮ್ ಸ್ಟೋನಿಂದ ಆಗ್ಬೋದು. ಜನರಲ್ಲಿ 15 ವರ್ಷ ಮಕ್ಕಳಿಗೆ ಮುಂಚೆ ಇನ್ಫೆಕ್ಷನ್ ವೆರಿ ಕಾಮನ್ನು. ದೇಹದಲ್ಲಿ ನೀರು ಸೇರ್ಕೊಳ್ಳುವಾಗ ದೇಹ ಊದ್ಕೊಳ್ತದೆ, ಫೇಸ್ ಸ್ವೆಲ್ಲಿಂಗ್ ಇರುತ್ತದೆ, ಯಾವಾಗ ಲಂಗ್ಸಲ್ಲಿ ನೀರು ಸೇರ್ಕೊಳ್ತದೆ, ಉಸಿರಾಡೋಕ್ಕೆ ಕಷ್ಟ ಇರುತ್ತದೆ. ಆಲ್ಕೋಹಾಲ್ ಅನ್ನೋದು ಕಿಡ್ನಿಯಿಂದ ಜಾಸ್ತಿ ಲಿವರ್ಗೆ ಅಫೆಕ್ಟ್ ಆಗೋಕ್ಕೆ ಜಾಸ್ತಿ ಅವಕಾಶ ಇರುತ್ತದೆ. ಬಟ್ ಈ ಲಿವರ್ ಫೇಲ್ಯೂರ್ ಪೇಷಂಟ್ಸು ಎಂಡಲ್ಲಿ ಅದು ಹೆಪಟೋರಿನಲ್ ಸಿಂಡ್ರೋಮ್ ಹೇಳ್ತೀವಿ, ಅದು ಇನ್ಎವಿಟಬಲಿ ಕಿಡ್ನಿನೂ ಫೇಲ್ಯೂರ್ ಆಗೋಕ್ಕೆ ಅವಕಾಶ ಇರುತ್ತದೆ. ಯೂರಿನಲ್ಲಿ ಬ್ಲಡ್ ಬರೋದು, ಯೂರಿನಲ್ಲಿ ಇನ್ಫೆಕ್ಷನ್ ಆಗೋದು, ವಾಂತಿ ಬರೋದು, ವಾಮಿಟಿಂಗ್ ಆಲ್ಸೋ ಒನ್ ಆಫ್ ದಿ ಕಾಮನೆಸ್ಟ್ ಸಿಂಪ್ಟಮ್ಸು. ಸರ್, ಕಿಡ್ನಿ ಇನ್ಫೆಕ್ಷನ್ನು ಯಾವೆಲ್ಲ ಕಾರಣಕ್ಕಾಗುತ್ತೆ? ಇದ್ರ ಸಿಂಪ್ಟಮ್ಸ್ ಏನಿದೆ? ಕಿಡ್ನಿ ಇನ್ಫೆಕ್ಷನ್ನು ಮೋಸ್ಟ್ ಆಫ್ ದಿ ಟೈಮ್ ಸ್ಟೋನಿಂದ ಆಗ್ಬೋದು. ಜನರಲ್ಲಿ 15 ವರ್ಷ ಮಕ್ಕಳಿಗೆ ಮುಂಚೆ ಇನ್ಫೆಕ್ಷನ್ ವೆರಿ ಕಾಮನ್ನು. ಅಟ್ ದ ಸೇಮ್ ಟೈಮು ಲೇಡೀಸಲ್ಲಿನೂ ಇನ್ಫೆಕ್ಷನ್ ವೆರಿ ಕಾಮನ್. ಈ ಇನ್ಫೆಕ್ಷನ್ನು 2 ರೂಟಿಂದ ಬರುತ್ತದೆ. ಒಂದು ಅಸೆಂಡಿಂಗ್ ಇನ್ಫೆಕ್ಷನ್, ಅಂದರೆ ಇವಾಗ ಲೇಡೀಸಲ್ಲಿ ಯೂರಿನ್ ಪ್ಯಾಸೇಜು ಬರ್ತ್ ಕೆನಾಲ್ ಪಕ್ಕದಲ್ಲಿರುತ್ತದೆ. ಸೊ ಆ ಬರ್ತ್ ಕೆನಾಲಿಂದಾನೇ ಯೂರಿನ್ನು ಅದು ಮೇಲೆ ಬರುತ್ತದೆ. ಲೇಡೀಸಲ್ಲಿ ಯೂರಿನ್ ಪ್ಯಾಸೇಜು ಬರೀ 10 ಸೆಂಟಿಮೀಟ್ರ್ ಇದ್ದಿಂದ ಅವರಿಗೆ ಇನ್ಫೆಕ್ಷನ್ ಆಗೋಕ್ಕೆ ಅವಕಾಶ ಜಾಸ್ತಿ ಇರುತ್ತದೆ. ಸೊ ಲೇಡೀಸ್ ಪದೇ ಇನ್ಫೆಕ್ಷನ್ ಆದರೆ ಟೆನ್ಷನ್ ಮಾಡ್ಕೊಳ್ಳೋಕೆ ಏನಿಲ್ಲ. ಅದೇ ಟೈಮ್ ಮಕ್ಕಳಲ್ಲಿನೂ 15 ವಯಸ್ಸು ಮಕ್ಕಳಿಗೆ ಜೆಂಟ್ಸು ಲೇಡೀಸ್ ಆದ್ರೂ ಸರಿ ಇನ್ಫೆಕ್ಷನ್ ಈಕ್ವಲಿ ಬರುತ್ತದೆ. ಬಟ್ ಯಾವಾಗ ಜೆಂಟ್ಸಲ್ಲಿ ಅದು 50-60 ವರ್ಷ ಮೇಲೆ ಪದೇ ಬರ್ತಾ ಇದ್ದರೆ ಆವಾಗ ಈ ಪ್ರಾಸ್ಟೇಟ್ ಗ್ರಂಥಿ ಅನ್ನೋದು ಯೂಶ್ವಲಿ ಗಂಡಸರಲ್ಲಿ 50 ವರ್ಷ ಆದಮೇಲೆ ದೊಡ್ಡದಾಗ್ತದೆ. ಯೂಶ್ವಲಿ ಇದು ಬ್ಲ್ಯಾಡರ್ ಕೆಳಗಡೆ ಇರುತ್ತದೆ. ಇದು ಯಾವಾಗ ದೊಡ್ಡದಾಗುವಾಗ ನಾರ್ಮಲ್ಲು ಈ ಥರ ಇರುತ್ತದೆ. ಇದು ದೊಡ್ಡದಾಗುವಾಗ ಯೂರಿನ್ ರಸ್ತೆ ಒತ್ತುತ್ತದೆ. ಯಾವಾಗ ಯೂರಿನ್ ರಸ್ತೆ ಒತ್ತುತ್ತದೆ, ಯೂರಿನ್ ಕಟ್ಕೊಳ್ತದೆ, ಇನ್ಫೆಕ್ಷನ್ ಆಗೋಕ್ಕೆ ಅವಕಾಶ ಇರುತ್ತದೆ. ಅದೇ ಟೈಮ್ ಪೇಷಂಟು ಶುಗರು ಏನೇನು ಇದ್ದರೆ ಬೇರೆ ಕಾಯಿಲೆ ಇನ್ಫೆಕ್ಷನ್ ಆಗೋಕ್ಕೆ ಅವಕಾಶ ಜಾಸ್ತಿ ಇರುತ್ತದೆ. ಸೊ ನಾವು ಯೂರಿನ್ ಇನ್ಫೆಕ್ಷನ್ನು ಏಜ್ ಗ್ರೂಪನ್ನು ನೋಡಬೇಕು, ಸೆಕ್ಸನ್ನು ನೋಡಬೇಕು. ಯಂಗ್ ಚಿಲ್ಡ್ರನ್ ಅಷ್ಟೇನು ಭಯ ಬಿಡೋದೇನಿಲ್ಲ, ಲೇಡೀಸು ಅಷ್ಟೇನು ಭಯ ಬಿಡೋದೇನಿಲ್ಲ. ಇದಕ್ಕೂ ಒಂದೇ ಪರಿಹಾರ, ನೀರು ಕುಡಿಬೇಕು. ಬಟ್ ಜೆಂಟ್ಸು, ಎಲ್ಡರ್ಲಿ ಮೇಲ್ಸು ಯಾವಾಗಲೂ ಪ್ರಾಸ್ಟೇಟ್ ಗ್ಲ್ಯಾಂಡನ್ನು ನಾವು ಕನ್ಸಿಡರ್ ಮಾಡಬೇಕು. ಸರ್, ಇವಾಗ ಕಿಡ್ನಿನಲ್ಲಿ ನೀರು ತುಂಬಿಕೊಂಡಿದೆ ಅಂತ ಕೆಲವು ಪೇಷಂಟ್ಸ್ ಹೇಳ್ತಾರೆ ಅಲ್ಲ, ಅದು ಯಾಕೆ ಆಗುತ್ತೆ? ಅದು ಆ ರೀತಿ ಆದರೆ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾರೆ? ಇವಾಗ ಅದೇ ನಾನು ಹೇಳಿದ್ದು, ಕಿಡ್ನಿ ನಮ್ಮದು ಫಿಲ್ಟರ್ ಆರ್ಗನ್ನು. ಕಿಡ್ನಿಯಿಂದ ನಮ್ಮ ದೇಹದ ವಿಷ ಇದೆಲ್ಲ ಎಕ್ಸ್ಟ್ರಾ ಏನೇನು ಬೇಕಿಲ್ಲ ಅದೆಲ್ಲ ಫಿಲ್ಟರ್ ಆಗ್ತದೆ. ಯಾವಾಗ ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ ಅಡ್ಡ ಇದೆ ಅಂದರೆ ಈ ವಿಷ, ನೀರು ಎಲ್ಲ ಸೇರ್ಕೊಳ್ತದೆ. ಯಾವಾಗ ದೇಹದಲ್ಲಿ ನೀರು ಸೇರ್ಕೊಳ್ಳುವಾಗ ದೇಹ ಊದ್ಕೊಳ್ತದೆ, ಫೇಸ್ ಸ್ವೆಲ್ಲಿಂಗ್ ಇರುತ್ತದೆ, ಯಾವಾಗ ಲಂಗ್ಸಲ್ಲಿ ನೀರು ಸೇರ್ಕೊಳ್ತದೆ, ಉಸಿರಾಡೋಕ್ಕೆ ಕಷ್ಟ ಇರುತ್ತದೆ. ಅದೇ ಟೈಮು ಈ ದೇಹದಲ್ಲಿ ವಿಷ, ಪೊಟ್ಯಾಷಿಯಮ್ ಯಾವಾಗ ಜಾಸ್ತಿ ಆಗ್ತದೆ, ಹಾರ್ಟ್ ಸಡನ್ನಾಗಿ ನಿಂತೋಗೋಕ್ಕೆ ಅವಕಾಶ ಇರುತ್ತದೆ. ಕ್ರಿಯಾಟಿನಿನ್ ಜಾಸ್ತಿ ಆಗುವಾಗ ಬ್ರೈನು, ಸ್ಟಮಕ್ಕು, ಅದಕ್ಕೆ ಕಿಡ್ನಿ ಫೇಲ್ಯೂರ್ ಪೇಷಂಟಲ್ಲಿ ವಾಂತಿ ನೋಡ್ತೀವಿ. ಇಲ್ಲ ಒಂದೊಂದು ಸತಿ ಕೋಮಾ ಥರ ಹೊಟ್ಟೋಗ್ತಾರೆ. ಯಾಕೆಂದರೆ ಈ ಬ್ರೈನು, ಸ್ಟಮಕ್ಕು ಎಲ್ಲ ದೇಹನ, ಎಲ್ಲ ಆರ್ಗನ್ಸನ್ನು ಅಫೆಕ್ಟ್ ಮಾಡುತ್ತದೆ. ಸೊ ಕ್ರಿಯಾಟಿನಿನ್ನು, ಪೊಟ್ಯಾಷಿಯಮು, ನೀರು ಸೇರಿಕೊಂಡು ಅದು ಯಾವಾಗ ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ ನಮಗೆ ದೇಹಕ್ಕೆ ಅಪಾಯ ಆಗುತ್ತದೆ. ಇವಾಗ ಕಿಡ್ನಿ ಆರೋಗ್ಯ ಸರಿ ಇಲ್ಲ ಅಂದರೆ ಬೇರೆ ಕಾಯಿಲೆಗಳಿಗೂ ಕೂಡ ಚಿಕಿತ್ಸೆ ಕೊಡೋಕ್ಕೆ ಕಷ್ಟ ಆಗುತ್ತೆ. ಹೌದು, ಇವಾಗ ಲಿವರ್ ಫೇಲ್ಯೂರ್ ಇರುತ್ತದೆ, ಅವರಿಗೆ ಲಾಸ್ಟಲ್ಲಿ ಕಿಡ್ನಿನೂ ಕೆಟ್ಟೋಗೋಕ್ಕೆ ಅವಕಾಶ ಇರುತ್ತದೆ. ಸೊ ಒಂದು ಸೈಡಲ್ಲಿ ನೀವು ಲಿವರ್ ಟ್ರೀಟ್ಮೆಂಟ್ ಕೊಡಬೇಕು, ಇನ್ನೊಂದು ಸೈಡು ಕಿಡ್ನಿನೂ ಟ್ರೀಟ್ಮೆಂಟ್ ಕೊಡಬೇಕು. ಅದೇ ಟೈಮ್ ಇವಾಗ ಕಿಡ್ನಿ ಫೇಲ್ಯೂರ್ ಆಗುವಾಗ ಪೊಟ್ಯಾಷಿಯಮ್ ಜಾಸ್ತಿ ಇರುತ್ತದೆ. ಈ ಪೊಟ್ಯಾಷಿಯಮ್ ಹಾರ್ಟನ್ನು ಅಫೆಕ್ಟ್ ಮಾಡ್ತದೆ. ಸೊ ಹಾರ್ಟ್ ಪೇಷಂಟ್ಸ್ ಅವ್ರಿಗೂ ಟೆನ್ಷನ್ ಆಗ್ತದೆ. ಅದೇ ಟೈಮು ಇವಾಗ ಕ್ರಿಯಾಟಿನಿನ್ ಜಾಸ್ತಿ ಇರುವಾಗ ಇವಾಗ ಹಾರ್ಟ್ಗೆ ಸ್ವಲ್ಪ ಔಷಧಿ ಬೇಕಾಗ್ತದೆ. ಅದು ಕ್ರಿಯಾಟಿನಿನ್ ಜಾಸ್ತಿ ಇರುವಾಗ ಕೊಡೋಕ್ಕೆ ಸಾಧ್ಯತೆ ಇಲ್ಲ. ಅದೇ ಟೈಮ್ ದೇಹದಲ್ಲಿ ಲಂಗ್ ಇನ್ಫೆಕ್ಷನ್ ಇರುತ್ತದೆ, ಅದಕ್ಕೆ ಕೊಡೋ ಆ್ಯಂಟಿಬಯೋಟಿಕ್ ಮತ್ತು ಕಿಡ್ನಿನ ಅಫೆಕ್ಟ್ ಆದರೆ ಸ್ವಲ್ಪ ಇಂಪಾರ್ಟೆಂಟ್ ಆ್ಯಂಟಿಬಯೋಟಿಕ್ಸ್ ಕೊಡೋಕ್ಕೆ ಅವಕಾಶ ಕಮ್ಮಿ ಆಗ್ತದೆ. ಸೊ ಕ್ರಿಯಾಟಿನಿನ್ನು ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ದೇಹದ ಬೇರೆ ಟ್ರೀಟ್ಮೆಂಟ್ ಕೊಡೋಕ್ಕೂ ಕಷ್ಟ ಆಗುತ್ತದೆ. ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತಾರಲ್ಲ ಅವರಿಗೆ ತುಂಬ ಕನ್ಸ್ಯೂಮ್ ಮಾಡಿದ್ರೆ ಕಿಡ್ನಿ ಎಫೆಕ್ಟ್ ಆಗ್ತದೆ, ಲಂಗ್ಸ್ ಎಫೆಕ್ಟ್ ಆಗ್ತದೆ, ಇದೆಲ್ಲ ಕೇಳಿರ್ತೀವಿ ನಾವು. ಅದು ಹೇಗೆ ಜಾಸ್ತಿ ಮಾಡಲಿಕ್ಕೆ ಅವ್ರಿಗೆ ಬೇಗ ಎಫೆಕ್ಟ್ ಆಗ್ತದಾ? ಅಲ್ಲ, ಇವಾಗ ಆಲ್ಕೋಹಾಲ್ ಅನ್ನೋದು ಕಿಡ್ನಿಯಿಂದ ಜಾಸ್ತಿ ಲಿವರ್ಗೆ ಅಫೆಕ್ಟ್ ಆಗೋಕ್ಕೆ ಜಾಸ್ತಿ ಅವಕಾಶ ಇರುತ್ತದೆ. ಬಟ್ ಈ ಲಿವರ್ ಫೇಲ್ಯೂರ್ ಪೇಷಂಟ್ಸು ಎಂಡಲ್ಲಿ ಅದು ಹೆಪಟೋರಿನಲ್ ಸಿಂಡ್ರೋಮ್ ಹೇಳ್ತೀವಿ, ಅದು ಇನ್ಎವಿಟಬಲಿ ಕಿಡ್ನಿನೂ ಫೇಲ್ಯೂರ್ ಆಗೋಕ್ಕೆ ಅವಕಾಶ ಇರುತ್ತದೆ. ಈ ಪೇಷಂಟ್ಸಲ್ಲಿ ಕಿಡ್ನಿ ನಾರ್ಮಲ್ ಇರ್ತದೆ, ಫಂಕ್ಷನಿಂಗು ಎಲ್ಲ.
ಬಟ್ ಲಿವರ್ ಫೇಲ್ಯೂರ್ ಎಂಡಿಂಗಲ್ಲಿ ಅದು ಪೇಷಂಟ್ಗೂ ಕಿಡ್ನಿ ಫೇಲ್ಯೂರ್ ಆಗೋಕ್ಕೆ ಅವಕಾಶ ಇರುತ್ತದೆ. ಪರ್ಸೆ ಆಲ್ಕೋಹಾಲು ಕಿಡ್ನಿ ಮೇಲೆ ಅಷ್ಟು ಡ್ಯಾಮೇಜ್ ಮಾಡಲ್ಲ, ಬಟ್ ಬೇರೆ ಅಂಗದ ಮೇಲೆ ಲಿವರು ಇದೆಲ್ಲ ಮೇಲೆ ಅದು ಜಾಸ್ತಿ ಡ್ಯಾಮೇಜ್ ಇರುತ್ತದೆ. ಈಗ ಕಿಡ್ನಿ ಸಮಸ್ಯೆ ಇರೋರಲ್ಲಿ ಹೊಟ್ಟೆ ನೋವನ್ನು ಹೊರತುಪಡಿಸಿ ಬೇರೆಲ್ಲ ಯಾವ ಸಿಂಟಮ್ಸ್ ಕಾಣಿಸ್ಕೊಳ್ಳುತ್ತೆ? ಯೂರಿನಲ್ಲಿ ಬ್ಲಡ್ ಬರೋದು, ಯೂರಿನಲ್ಲಿ ಇನ್ಫೆಕ್ಷನ್ ಆಗೋದು, ವಾಂತಿ ಬರೋದು, ವಾಮಿಟಿಂಗ್ ಆಲ್ಸೋ ಒನ್ ಆಫ್ ದಿ ಕಾಮನೆಸ್ಟ್ ಸಿಂಪ್ಟಮ್ಸು. ಜನರಲಿ ಪೇಯ್ನ್ ಬಿಟ್ಟು ಇನ್ಫೆಕ್ಷನ್ನು, ಯೂರಿನಲ್ಲಿ ಬ್ಲಡ್ಡು, ವಾಮಿಟಿಂಗ್ ಈ ಮೂರು ಕಾಮನ್ ಇರುತ್ತವೆ. ಕಿಡ್ನಿ ಸಮಸ್ಯೆ ಇರುವಂಥ ಪೇಷಂಟ್ ವಾಮಿಟ್ ಮಾಡ್ಕೊಂಡಾಗ ಬ್ಲಡ್ ಕ್ಲಾಟ್ ಥರ ಬರುವಂಥ ಚಾನ್ಸಸ್ ಇರುತ್ತೆ? ಹೌದು, ವಾಮಿಟಿಂಗ್ ಆಗ್ತಾ ಏನಾಗ್ತದೆ, ಸ್ಟಮಕಿಂದ ಬ್ಲಡ್ ಬ್ಲೀಡಿಂಗ್ ಶುರುವಾಗ್ತದೆ. ಸೊ ಅದು ಅವರು ಬ್ಲಡ್ ವಾಮಿಟಿಂಗು ಮಾಡ್ತಾರೆ. ಅದು ಮತ್ತು ಇನ್ನೊಂದು ಕಿಡ್ನಿ ಪೇಷಂಟ್ಸ್ಗೆ ಈ ಬ್ಲಡ್ ಸ್ಟಾಪ್ ಆಗೋ ಇದು ಇವಾಗ ಯೂಶ್ವಲಿ ನಾವು ಸ್ವಲ್ಪ ಗಾಯ ಆಗ್ತದೆ, ಬ್ಲೀಡಿಂಗ್ ಆಗ್ತದೆ, ನಾರ್ಮಲ್ ಅದೇ ಸ್ಟಾಪ್ ಆಗಿಬಿಡ್ತದೆ. ಬಟ್ ಈ ಕಿಡ್ನಿ ಫೇಲ್ಯೂರ್ ಪೇಷಂಟ್ಸ್ಗೆ ಈ ಬ್ಲೀಡಿಂಗ್ ಟೆಂಡೆನ್ಸೀಸು ಇರುತ್ತವೆ. ಅದಕ್ಕೆ ಸುಮಾರು ಪೇಷಂಟ್ಸು ನಾವು ಟೂತ್ ಬ್ರಷ್ ಮಾಡುವಾಗ ಬ್ಲೀಡ್ ಆಗ್ತಾ ಇದೆ, ಇಲ್ಲ ನಂಗೆ ಚಿಕ್ಕ ಗಾಯ ವಾಸಿ ಆಗ್ತಾ ಇಲ್ಲ, ಇದೆಲ್ಲ ಸಿಂಪ್ಟಮ್ಸ್ ಬರ್ತವೆ. ಯಾಕೆಂದರೆ ಕಿಡ್ನಿ ಫೇಲ್ಯೂರ್ ಪೇಷಂಟ್ಸ್ಗೆ ಬ್ಲೀಡಿಂಗ್ ಟೆಂಡೆನ್ಸೀಸು ಜಾಸ್ತಿ ಇರುತ್ತವೆ. ಅಲ್ಲ, ಗಾಯ ಅದು ಯೂಶ್ವಲಿ ಡಯಾಬಿಟಿಕ್ ಪೇಷಂಟ್ಸಲ್ಲಿ ವಾಸಿ ಆಗೋಕ್ಕೆ ಟೈಮ್ ತಗೊಳ್ತದೆ. ಕಿಡ್ನಿ ಫೇಲ್ಯೂರ್ ಪೇಷಂಟ್ಸ್ಗೆ ಆ್ಯಸ್ ಸಚ್ಚು ಗಾಯ ವಾಸಿ ಬೇಗ ಆಗ್ತದೆ, ಗಾಯ ಆಗೋ ಅವಕಾಶ ಅಷ್ಟಿರಲ್ಲ. ಬಟ್ ಅದೇ ಟೈಮು 30 ಜನ ಪೇಷಂಟ್ಸು ಡಯಾಬಿಟಿಸಿಂದ ಕಿಡ್ನಿ ಫೇಲ್ಯೂರ್ ಆಗ್ತಾರೆ. ಸೊ ಅವ್ರಿಗೆ ಆ ಗಾಯ ಒಣಗೋದು, ವಾಸಿ ಆಗೋದು ಟೈಮ್ ಆಗ್ತದೆ. ಈಗ ಗಾಯ ಆಗಿರೋ ಪೇಷಂಟ್ಗೆ ಕಿಡ್ನಿ ಸಮಸ್ಯೆ ಇರುತ್ತೆ, ಆ ಗಾಯ ಕೂಡ ಕಿಡ್ನಿಗೆ ಮತ್ತಷ್ಟು ಸಮಸ್ಯೆ ಆಗುತ್ತೆ? ಇಲ್ಲ, ಅದೇನು ಅಷ್ಟು ಏನು ಆಗಲ್ಲ. ಅದೇ ಪೇಷಂಟ್ಗೆ ಶುಗರ್ ಇದ್ದರೆ ಮಾತ್ರ ಗಾಯ ವಾಸಿ ಆಗೋಕ್ಕೆ ಅವಕಾಶ ಕಮ್ಮಿ ಇರುತ್ತವೆ. ಕುತ್ತಿಗೆ ನೋವು, ಹಿಂಡಿ ನೋವೆಲ್ಲ ಬರುತ್ತಾ ಕಿಡ್ನಿ ಪ್ರಾಬ್ಲಮ್ ಇದ್ದರೆ? ಕೇಳ್ಪಟ್ಟಿದ್ದೀನಿ. ಅಲ್ಲ, ಅದು ಇವಾಗ ಸ್ಟೋನ್ ಪೇಷಂಟ್ಸ್ ಇದ್ದರೆ ಫ್ಲ್ಯಾಂಕ್ ಪೇಯ್ನ್ ಅಂದರೆ 2 ಸೈಡ್ ನೋವು ಬರುತ್ತದೆ. ಯೂಶ್ವಲಿ ನಮ್ಮ ಜನ ಭಯ ಬಿಡ್ತಾರೆ. ಇವಾಗ ಅಬ್ಡಮೆನ್ ಪೇಯ್ನ್ ಅಂದರೆ ಹೊಟ್ಟೆದಲ್ಲಿ ಪೇಯ್ನ್ ಬಂದರೆ ಬರೀ 100 ಜನ ಪೇಯ್ನ್ ಬಂದರೆ ಕೇವಲ ಒಂದು 5 ಇಂದ 10 ಜನಕ್ಕೆ ಮಾತ್ರ ಸ್ಟೋನ್ ಇರುತ್ತದೆ, ಮತ್ತು 90 ಜನಗೆ ಮಸಲ್ ಪೇಯ್ನ್ಸ್ ಇರುತ್ತವೆ. ಬಟ್ ಈ ಕಿಡ್ನಿ ಫೇಲ್ಯೂರ್ ಪೇಷಂಟ್ಸ್ಗೆ ಈ ಈಸಿಲಿ ಫೆಟಿಗಬಿಲಿಟಿ ಅಂದರೆ ಸ್ವಲ್ಪ ಕೆಲಸ ಮಾಡಿದ್ರೂ ಸುಸ್ತಾಗಿಬಿಡ್ತಾರೆ, ಹೊಟ್ಟೆ ನೋವು ಇದೆಲ್ಲ ಬರೋಕ್ಕೆ ಅವಕಾಶ ಇರುತ್ತದೆ.